ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 73ನೇ ದಿನದ ಒಂದು ಎಪಿಸೋಡ್ ಹೇಗಿತ್ತು? 73 ಎಪಿಸೋಡ್ ತಗೊಂಡಾಗ ಖಂಡಿತವಾಗ್ಲೂ 5 ಪಾಯಿಂಟ್ಸ್ ಮುಖ್ಯ ಆಗುತ್ತೆ. ಮೊದಲೇ ಪಾಯಿಂಟ್ ಬಂದ್ಬಿಟ್ಟು ಟಾರ್ಗೆಟ್ ನಾಮಿನೇಷನ್ಸ್ ಆಗಿತ್ತು ಈ ಎಪಿಸೋಡ್ ಅಲ್ಲಿ. ಅದಾದ್ಮೇಲೆ ಅತಿ ಮುಖ್ಯವಾಗಿ ಮಾತಾಡಬೇಕಂದ್ರೆ ನಮ್ಮ ಗೌತಮಿ ಅವರು ಮೋಕ್ಷತಾ ಮೇಡಮ್ ಅವ್ರನ್ನ ನಾಮಿನೇಟ್ ಮಾಡಿ ದೊಡ್ಡ ತಪ್ಪು ಮಾಡಿದ್ರೆ ಅನಿಸ್ತಾ ಇದೆ. ಅದಾದ್ಮೇಲೆ ರಜತ್ ಆದ್ಮೇಲೆ ನಮ್ಮ ಧನ್ರಾಜ್ ಅವ್ರ ಫೈಟ್ ಅಲ್ಲಿ ಯಾರು ಸರಿ, ರಜತ್ ಅವ್ರಿಗೆ ಏನಾದ್ರು ತಿಕ್ಲ ಪುಕ್ಲ ಅಂತ ಕಮೆಂಟ್ಸ್ ಬರ್ತಾ ಇದೆ. ಮತ್ತೆ ಇದರಲ್ಲಿ ಸತ್ಯ ಎಷ್ಟು? ಅದಾದ್ಮೇಲೆ ಟಾರ್ಗೆಟ್ ನಾಮಿನೇಷನ್ಸ್ ಗೆ ನಮ್ಮ ತ್ರಿವಿಕ್ರಮ್ ಅವರು ಸರಿಯಾದ ಉತ್ತರ ಕೊಟ್ರ ಬಂದ ಸೆಲೆಬ್ರಿಟೀಸ್ ಕಾರ್ತಿಕ್ ಆಗ್ಲಿ, ಅದಾದ್ಮೇಲೆ ವತ್ತು ಸಂತೋಷ್ ಆಗ್ಲಿ, ಸುಕಾಲಿ ಸಂತೋಷ್ ಆಗ್ಲಿ, ನಮ್ರತಾ ಗೌಡ ಆಗ್ಲಿ, ಇವರು ಬಂದಿರೋ ಕಾರಣ ಯಾರಿಗೆ ಪಾಸಿಟಿವ್ ಆಯ್ತು ಯಾರಿಗೆ ನೆಗೆಟಿವ್ ಆಯ್ತು ಮುಖ್ಯವಾಗಿ ನಾವು ಮಾತಾಡಲೇಬೇಕು. ಈ ಎಪಿಸೋಡ್ ಅಲ್ಲಿ ಆಗಿದ್ದು ಒಂದು ಘಟನೆ, ನಮ್ಮ ಗೌತಮಿ ಅವರು ಡೈರೆಕ್ಟ್ ನಾಮಿನೇಟ್ ಮಾಡ್ಬೇಕಂತ ಬಂದಾಗ ಮೋಕ್ಷತಾ ಅವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ಖಂಡಿತವಾಗ್ಲೂ ಇದರಿಂದ ಒಂದು ದೊಡ್ಡ ತಪ್ಪಾಗಿದೆ ಅನ್ಸುತ್ತೆ. ಯಾಕಂದ್ರೆ ಗೌತಮಿ ಅವರು ಅಲ್ಲಿ ಚಾನ್ಸಸ್ ಇರ್ತವೆ, ಐಶ್ವರ್ಯ ಆಗ್ಲಿ, ಸುರೇಶ್ ಆಗ್ಲಿ, ಮಂಜಣ್ಣ ಆಗ್ಲಿ, ಅದಾದ್ಮೇಲೆ ಮೋಕ್ಷತಾ ಆಗ್ಲಿ, ಈ 4 ಜನ ಇರ್ತಾರೆ. ಈ 4 ಜನದಲ್ಲಿ ಅವರು ಒಂದು ಒಳ್ಳೆ ಕಂಟೆಸ್ಟೆಂಟ್ ನ ನಾಮಿನೇಟ್ ಮಾಡ್ತಾರೆ. ಅದರಿಂದ ಮೋಕ್ಷತಾ ಅವ್ರನ್ನ ಬಿಟ್ಟು ಮೋಕ್ಷತಾ ಅವರಿಗೆ ತುಂಬಾ ಫ್ಯಾನ್ಸ್ ಇದ್ದಾರೆ, ಹೆಂಗದು ಸೇವ್ ಆಗೇ ಆಗ್ತಾರೆ. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರನ್ನ ಮನೆಗೆ ಕಳ್ಸೋದೇ ಅವ್ರ ಕೆಲಸ. ಯಾಕಂದ್ರೆ ಎಷ್ಟು ಜನ ಕಡಿಮೆ ಆಗ್ತಾ ಇರ್ತಾರೋ ಅವ್ರು ಹುಡ್ಕೊಂಡು ಸೇವ್ ಆಗ್ತಾರೆ. ಆ ರೀತಿಯಾಗಿ ಆಲೋಚನೆ ಮಾಡಿ ಅಲ್ಲಿ ವೀಕ್ ಕಂಟೆಸ್ಟೆಂಟ್ ಯಾರು ಇರ್ತಾರೋ ಅವನ್ನ ನಾಮಿನೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರೋದು. ಅದ್ ಬಿಟ್ಬಿಟ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರೋ ನಮ್ಮ ಮೋಕ್ಷತಾ ಮೇಡಮ್ ಅವರ ನಾಮಿನೇಟ್ ಮಾಡ್ತಾರೆ. ಇದರಿಂದ ಅವ್ರಿಗೆ ಲಾಸ್ ಆಗುತ್ತೆ. ಯಾಕಂದ್ರೆ ಒಬ್ಬ ಅನ್ಡಿಸರ್ವ್ ಕ್ಯಾಂಡಿಡೇಟ್ಸ್ ಅಲ್ಲಿ ಉಳ್ಕೊಂಡ್ಬಿಡ್ತಾರೆ. ಈ ಕಾರಣದಿಂದ ತಪ್ಪಾಯ್ತು, ದೊಡ್ಡ ತಪ್ಪಾಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಗೋಲ್ಡ್ ಸುರೇಶ್ ಆಗ್ಲಿ, ಐಶ್ವರ್ಯ ಆಗ್ಲಿ, ಇಬ್ಬರಲ್ಲಿ ಯಾರನ್ನ ಒಬ್ಬರು ನಾಮಿನೇಟ್ ಮಾಡಿದ್ರೆ ಸಿಂಪಲ್ ಆಗಿ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ರು. ಮತ್ತೆ ಈ ವಾರ ನಾಮಿನೇಟ್ ಆಗಿರೋದ್ರಲ್ಲಿ ಧನ್ರಾಜು, ಹನುಮಂತು, ತ್ರಿವಿಕ್ರಮ್, ಭವ್ಯ, ಶಿಶಿರು, ಮೋಕ್ಷತಾ, ಅದಾದ್ಮೇಲೆ ಚೈತ್ರ ಮತ್ತು ರಜತ್, ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಇವರೆಲ್ಲ ಡಿಸರ್ವ್ ಕ್ಯಾಂಡಿಡೇಟ್ ಆಟ ಆಡ್ತಾ ಇದ್ದಾರೆ. ಈಗ ಏನಾಗುತ್ತೆ ಅಂದ್ರೆ ಇವರಲ್ಲೇ ಒಂದು ಒಳ್ಳೆ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದಾರೆ. ಗೋಲ್ಡ್ ಸುರೇಶ್ ಆಲ್ರೆಡಿ 3-4 ವರಿಂದ ಆಟನೇ ಆಡ್ತಾ ಇಲ್ಲ, ಅವ್ರು ಹೋಗೋದಾಗಿತ್ತು. ಮತ್ತೆ ಐಶ್ವರ್ಯ ಅವರು ತುಂಬಾ ಸಲ ಕೊನೆಯ ಸ್ಥಾನಕ್ಕೆ ಹೋಗಿ ಸೇವ್ ಆಗಿದ್ದಾರೆ. ಒಂದ್ ವೇಳೆ ಶೋಭಾ ಶೆಟ್ಟಿ ಅವತ್ತೇನಾದ್ರು ಅವಷ್ಟು ತಾನೇ ಕ್ವಿಟ್ ಆಗಿಲ್ಲ ಅಂದ್ರೆ ಆವತ್ತಾನೆ ಐಶ್ವರ್ಯ ಹೋಗ್ಬೇಕಾಗಿತ್ತು. ಆ ರೀತಿಯಾಗಿ ತಗೊಂಡಾಗ ಈ ರೀತಿ ಆಲೋಚನೆ ಮಾಡಿ ಡೈರೆಕ್ಟ್ ನಾಮಿನೇಟ್ ಮಾಡಿದ್ರೆ ತುಂಬಾ ಒಳ್ಳೇದ್ ಅನ್ಸುತ್ತೆ. ಅದ್ ಬಿಟ್ಬಿಟ್ಟು ಮೋಕ್ಷತಾ ಅವ್ರನ್ನ ಹೋಗಿ ನಾಮಿನೇಟ್ ಮಾಡ್ತಾರೆ. ಇದರಿಂದ ಒಬ್ಬ ಒಳ್ಳೆ ಸ್ಪರ್ಧೆ ಮನೆಗೆ ಹೋಗ್ತಾರೆ ಅಂತ ಇನ್ನೊಂದ್ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಮಾತಾಡಬೇಕು ಧನ್ರಾಜು ಮತ್ತೆ ನಮ್ಮ ರಜತ್ ಅವರ ಒಂದು ಫೈಟ್. ಈ ಫೈಟ್ ಏನಾಗುತ್ತೆ ಅಂದ್ರೆ ಖಂಡಿತವಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಅವರು ಏನಾದ್ರೆ ಮಾತಾಡಬೇಕಾದ್ರೆ ತಗೋಬೇಕು, ಬಟ್ ಬೇರೆ ಯಾರಾದ್ರೂ ಮಾತಾಡಿದ್ರೆ ನಾನು ತಗೊಂಡಲ್ಲ ಅನ್ನೋದಾದ್ರೆ ಇಲ್ಲಿ ಏನ್ ಸತ್ಯ ಇದೆ ಹೇಳಿ? ಮಾತಾಡ್ಲೇಬೇಕು. ಮಾತಾಡ್ತಾ ಇದಾರೆ ಧನ್ರಾಜು. ಅವ್ರಿಗೆ ಅಂದಾಗ, ಅವ್ರಿಗೆ ಮಾಡಿದಾಗ, ಅವ್ರು ಹಾಕೊಟ್ಟಾಗ ಅವ್ರು ತಗೊಂತಾರೆ ಧನ್ರಾಜ್ ಅವರು. ಬಟ್ ಧನ್ರಾಜ್ ಅವ್ರು ಏನಾದ್ರು ಮಾತಾಡ್ತಾರೆ ಅಂದ್ರೆ ಅದನ್ನ ತಗೊಳಕ್ಕೆ ತಯಾರಿಲ್ಲ ಅಂದ್ರೆ ಹೇಗೆ ಹೇಳಿ? ನೀವ್ ಹೇಗಾದ್ರೆ ಮಾತಾಡೋ ಅಧಿಕಾರ ಇದೆ ಬಿಗ್ ಬಾಸ್ ಮನೆಯಲ್ಲಿ, ಅವ್ರಿಗೂ ಅದೇ ರೀತಿ ಮಾತಾಡೋ ಅಧಿಕಾರ ಇದೆ. ಅದ್ ನೀವು ತಗೊಂಡ್ಲೇಬೇಕು. ಅದ್ ಬಿಟ್ಬಿಟ್ಟು ನಾನು ತಗೊಂಡಲ್ಲ ಅಂದ್ರೆ ಹೇಗೆ? ನನ್ಗನ್ಸುತ್ತೆ ಒಂದು ರೌಡಿಸಮ್ ಮಾಡ್ತಾ ಇದಾರೆ ರಜತ್ ಬಿಗ್ ಬಾಸ್ ಮನೆಯಲ್ಲಿ ಅಂತ. ಯಾಕಂದ್ರೆ ಅವ್ರ ಮಾತವರಲ್ಲಿ ಗುಗ್ಗು ನನ್ ಮಗ, ಇನ್ನೊಂದು ಮಗ, ಆ ಮಗ, ಏನೇನೆಲ್ಲೋ ಮಾತಾಡ್ತಿರ್ತಾರೆ. ಬಟ್ ಇದು ಪ್ಲಾಟ್ಫಾರ್ಮ್ ಅಲ್ಲ ಆ ರೀತಿ ಮಾತಾಡಕ್ಕೆ. ನೀವು ಹೊರಗಡೆ ಯಾವ ರೀತಿ ಆದ್ರೂ ಇರ್ಬೋದು, ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಹೊರಗಡೆ ಫೇಷರ್ಸ್ ಎಲ್ಲ ನೋಡ್ತಿರ್ತಾರೆ. ತುಂಬಾ ಓವರ್ ಆಕ್ಟಿಂಗ್ ಆಯ್ತಾ ಅಂತ ಅನಿಸ್ತಾ ಇದೆ. ಇನ್ನು ಅದಾದ್ಮೇಲೆ ನಮ್ಮ ಭವ್ಯಗೌಡ ಎಲ್ಲರೂ ಕೊಡೋ ರೀಸನ್ಸ್ ಆಗ್ಲಿ, ಅವ್ರು ಮಾತಾಡೋ ಒಂದು ರೀತಿ ಆಗ್ಲಿ, ಇಲ್ಲಿ ಏನಾಗುತ್ತಂದ್ರೆ ನೋಡೋರಿಗೆ ತುಂಬಾ ಓವರ್ ಆಕ್ಟಿಂಗ್ ಅನಿಸ್ತಾ ಇದೆ. ಕಾರಣ ಏನಂದ್ರೆ ನೀವು ನಾಮಿನೇಟ್ ಮಾಡ್ತೀರಾ, ಬೇರನ್ನ ನಾಮಿನೇಟ್ ಮಾಡ್ಬೇಕಾದ್ರೆ ನೀವು ರೀಸನ್ಸ್ ಕೊಟ್ಟ ಮೇಲೆ ಅದಕ್ಕೆ ಅವ್ರು ಎಕ್ಸ್ಪ್ರೆಷನ್ ಮಾಡ್ತಾರೆ. ಅದಕ್ಕೆ ಸೈಲೆಂಟ್ ಆಗಿದ್ರು ಸಾಕು. ಇಲ್ಲಾಂದ್ರೆ ನನ್ನ ಒಂದು ಪರ್ಸ್ಪೆಕ್ಟ್ ಅಲ್ಲಿ, ನನ್ನ ರೀತಿಯಲ್ಲಿ ಇದೇ ರೀತಿ ಕಾಣುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ರೆ ಆಯ್ತು. ಬಟ್ ಇವ್ರು ಏನ್ ಮಾಡ್ತಾರೆ, ಅದು ನನ್ನ ಇಷ್ಟ, ನಾನು ಓಕೆ ಹಾಯ್ ಹೂಯ್ ಅಂತ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕೆಲವು ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾಳೆ, ಓವರ್ ರಿಯಾಕ್ಟ್ ಮಾಡ್ತಾಳೆ ಅಂತ ಅನ್ಸುತ್ತೆ. ಬಟ್ ಆದ ಕಾರಣ ಎಲ್ಲ ಒಂದ್ ಸ್ವಲ್ಪ ಚೈತ್ರ ನಾಮಿನೇಟ್ ಮಾಡಿದಾಗ, ಆಮೇಲೆ ಐಶ್ವರ್ಯ ಅವ್ರು ನಾಮಿನೇಟ್ ಮಾಡಿದಾಗ ಭವ್ಯಗೌಡ ಒಂದು ರಿಯಾಕ್ಷನ್ ಇದೇ ರೀತಿ ಇತ್ತು. ಬಟ್ ಅವ್ರನ್ನ ಭವ್ಯಗೌಡ ನಾಮಿನೇಟ್ ಮಾಡಿದಾಗ ಅವ್ರ ರಿಯಾಕ್ಷನ್ ಆ ರೀತಿ ಇರ್ಲಿಲ್ಲ. ಆದ ಕಾರಣ ಯಾವುದೇ ಒಂದು ಸಮಯ ಸಂದರ್ಭ ಅಂತ ಬಂದಾಗ ಯಾವ್ದೇನೋ ಒಂದು ಹೇಳ್ತಾರೆ ಅಂದ್ರೆ ಮೊದಲಾಗಿ ನಾವು ಅವ್ರನ್ನ ಕೇಳಿಸ್ಕೋಬೇಕು. ಅದನ್ನ ಕೇಳಿಸ್ಕೊಂಡು ಸಮಾಧಾನದಿಂದ ರಿಯಾಕ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ.
ಓಕೆ ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಾರ ಅಂತ ಅಂತಾರೆ, ಬಟ್ ಮಗು ಮನಸ್ಸ ಅಂದ್ರೆ ಅದು ಅಷ್ಟೇನೆ. ಬಟ್ ನೋಡೋರ್ ಕಣ್ಣಿಗೆ ಓವರ್ ಆಕ್ಟಿಂಗ್ ಅನ್ಸುತ್ತೆ. ಅದರಿಂದ ಸ್ವಲ್ಪ ಓವರ್ ಆಕ್ಟಿಂಗ್ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ಮಾತಾಡ್ಬೇಕಾದ್ರೆ ಯಾರಾದ್ರೂ ಎದುರುಗಡೆ ಯಾರಾದ್ರೂ ಮಾತಾಡ್ತಾರೆ ಅಂದ್ರೆ ಅದನ್ನ ನೀಟಾಗಿ ಮೊದಲದಾಗಿ ಕೇಳಿಸ್ಕೋಬೇಕು. ಆದ್ರಿಂದ ನಮ್ಮ ಭವ್ಯಗೌಡ ಮತ್ತು ರಜತ್ ಅವರ ಓವರ್ ಆಗ್ತು ಅನ್ಸ್ತಾ ನನಗೆ ಅನಿಸ್ತಾ ಇತ್ತು ಎಪಿಸೋಡ್ ನೋಡಿದಾಗ. ಇನ್ನ ಟಾರ್ಗೆಟ್ ನಾಮಿನೇಷನ್ಸ್ ಅಂತ ಬಂದ್ರೆ ಖಂಡಿತವಾಗ್ಲೂ ಟಾರ್ಗೆಟ್ ನಾಮಿನೇಷನ್ಸ್ ಆಗಿದೆ. ಒಂದು ಚೈತ್ರ, ಮೋಕ್ಷತಾ, ಐಶ್ವರ್ಯ ಸೇಮ್ 3 ಜನ, ಇಬ್ಬರನ್ನ ಮಾತ್ರ ನಾಮಿನೇಟ್ ಮಾಡಿದ್ದಾರೆ. ತ್ರಿವಿಕ್ರಮ್ ಅವ್ರನ್ನ, ಭವ್ಯ ಅವ್ರನ್ನ, ಈ ಮೂವರು ಸೇಮ್. ಅದೇಗಾಗುತ್ತೆ ಹೇಳಿ, ಇವ್ರು ಹೊರಗಡೆ ಆಲ್ರೆಡಿ ಮಾತಾಡ್ಕೊಂಡಿದ್ರು ಇಂಥರ್ನೇ ನಾಮಿನೇಟ್ ಮಾಡ್ಬೇಕಂತ. ಸೇಮ್ ರೀಸನ್ಸ್ ಕೊಡ್ತಾರೆ, ನಾಮಿನೇಟ್ ಮಾಡ್ತಾರೆ, ಸೇಮ್ ರೀಸನ್ಸ್ ಕೊಡ್ತಾರೆ, ನಾಮಿನೇಟ್ ಮಾಡ್ತಾರೆ. ಖಂಡಿತವಾಗ್ಲೂ ಈ ರೀತಿ ನಾಮಿನೇಟ್ ಮಾಡ್ತಾ ಹೋಗ್ತಾ ಇದ್ರೆ ವಾರ ವಾರ ಒಂದು ಒಳ್ಳೆ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಗ್ಯಾರಂಟಿ. ಅದರಲ್ಲೇ ಇನ್ಕ್ಲೂಡಿಂಗ್ ಶಿಶಿರ್ ಅವರಿದ್ರು. ಬಟ್ ಶಿಶಿರ್ ಅವ್ರಿಗೆ ಏನಾಗುತ್ತೆ ಅಂದ್ರೆ ನಾಮಿನೇಟ್ ಮಾಡೋ ಅವಕಾಶ ಸಿಗಲ್ಲ, ಆದ್ರಿಂದ ನಾಮಿನೇಟ್ ಮಾಡಿಲ್ಲ. ಇಲ್ಲ ಅಂದ್ರೆ ಅವರೇ ನಾಮಿನೇಟ್ ಮಾಡ್ತಾ ಇದ್ರು. ಒಂದು ವೇಳೆ ಶಿಶಿರ್ಗೆ ಏನಾದ್ರೂ ನಾಮಿನೇಟ್ ಮಾಡೋ ಅವಕಾಶ ಸಿಕ್ಕಿದ್ರೆ ಮಂಜು ಕೂಡ ನಾಮಿನೇಟ್ ಆಗ್ತಾ ಇದ್ದ. ಬಟ್ ಮಂಜಣ್ಣ ನಾಮಿನೇಟ್ ಆಗಿಲ್ಲ ಈ ವಾರ. ಟೋಟಲ್ ಆಗಿ ತಗೊಳೋದಂದ್ರೆ ಎಪಿಸೋಡ್ ಆದಾಗ ಮೋಕ್ಷತ್ ಅವರು ಒಂದು ಗೌತಮಿ ನಿರ್ಧಾರ ತಪ್ಪಾಗಿತ್ತು. ಬಟ್ ಗೌತಮಿ ಹೇಳಿರೋ ರೀಸನ್ಸ್ ಇದಲ್ಲ ಅದು ತುಂಬಾನೇ ಚೆನ್ನಾಗಿತ್ತು. ಬಟ್ ನಾಮಿನೇಟ್ ತಪ್ಪಾಗಿತ್ತು ಅಂತ ಅನಿಸ್ತಾ ಇದೆ. ಇನ್ನು ಅದಾದ್ಮೇಲೆ ನಾಮಿನೇಷನ್ಸ್ ಎಲ್ಲ ಇವ್ರು ಬಂದಿರ್ತಾರಲ್ಲ, ನಮ್ಮ ಕಾರ್ತಿಕ್ ಆಗ್ಲಿ, ನಮ್ರತಾ ಆಗ್ಲಿ, ಅದಾದ್ಮೇಲೆ ವರ್ತೂರ್ ಆಗ್ಲಿ, ತುಕಾಲಿ ಅವರೇ, ಇವರು ಬಂದಿರೋದ್ರಿಂದ ಒಂದು ಪಾಸಿಟಿವಿಟಿ ಸಿಕ್ಕಿದ್ದು ಯಾರಿಗೆ ಅಂದ್ರೆ ನಮ್ಮ ಮಂಜಣ್ಣಿಗೆ ಮಾತ್ರ. ಯಾಕಂದ್ರೆ ಬಂದಿರೋರಲ್ಲಿ ಇಬ್ರು ಹೇಳಿದ್ರು ಚೆನ್ನಾಗಿ ಆಟ ಆಡ್ತಿದ್ರ ಅಂತ. ಅದ್ರಲ್ಲಿ ಅಂಡರ್ಲೈನ್ ಮಾಡಿ ಹೇಳಿದ್ರು ನಮ್ಮ ನಮ್ರತಾ ಗೌಡ. ಯಾಕಂದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರ. ಎಕ್ಸ್ಪೆಷಲಿ ರಾಜನ ಕ್ಯಾರೆಕ್ಟರ್ ಇತ್ತಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಆಡಿದ್ರ ಅಂತ ಹೇಳಿದಾಗ ಅವ್ರಿಗೆ ಪಾಸಿಟಿವಿಟಿ ವೈಬ್ ಸಿಗುತ್ತೆ. ಇದು ಸಿಗಲೇಬೇಕು, ಯಾಕಂದ್ರೆ ತುಂಬಾ ಚೆನ್ನಾಗಿ ಕೂಡ ಆಡಿದ್ರು. ಬಟ್ ಇಲ್ಲಿ ನೆಗೆಟಿವಿಟಿ ಅಂತ ಬಂದಾಗ ಏನಾಗುತ್ತಂದ್ರೆ, ಮೊನ್ನೆ ನಮ್ಮ ತನಿಷಾ ಬಂದಾಗ ಮಂಜಣ್ಣ ಮೋಕ್ಷತ್ ಅವ್ರನ್ನ ಒಂದ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ರು. ಬಟ್ ಅದು ಯಾವ ಮಟ್ಟಕ್ಕೆ ಒಂದಾಗಿದೆ ಅಂದ್ರೆ ಅಲ್ಲಿ ನಾಮಿನೇಷನ್ಸ್ ನೋಡಿದಾಗಲೇ ಗೊತ್ತಾಗುತ್ತೆ. ಇವರಿಬ್ಬರು ನಾಮಿನೇಟ್ ಮಾಡ್ಕೋಬಾರ್ದು ಅಂತ ಆ ರೀತಿ ಮಾಡಿದ್ರೆ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಇನ್ನೊಂದು ಕನ್ವೆನ್ಷನ್ ಆಗುತ್ತೆ. ಕನ್ವೆನ್ಷನ್ ಏನಂದ್ರೆ, ನಮ್ಮ ಇವರು ಒತ್ತೂರ್ ಅವ್ರು ಬಂದಾಗ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಗಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ. ಅದೇನಂದ್ರೆ, ಬಿಗ್ ಬಾಸ್ ಆ ಮನೆಯಲ್ಲಿ ಕೇವಲ ಟಾಸ್ಕ್ ಮಾತ್ರ ಆಟ ಅಲ್ಲ, ವ್ಯಕ್ತಿತ್ವ ಕೂಡ ಆಟ. ನಿಮ್ಮ ಒಳ್ಳೆ ವ್ಯಕ್ತಿತ್ವದಿಂದ ಆಟ ಆಡಿ, ವ್ಯಕ್ತಿತ್ವ ಕೂಡ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳಿ ಹೊರತು ಸಂತೋಷ ಮಾತು ಹೇಳ್ತಾರೆ. ಅದು ಸತ್ಯ ಕೂಡ ಹೌದು. ಕೇವಲ ಆಟ ಟಾಸ್ಕ್ ಆಡಿ ಬಿಗ್ ಬಾಸ್ ಟ್ರೋಫಿ ಗೆದ್ದಿರೋ ಹಿಸ್ಟ್ರಿಯಲ್ಲಿ ಇಲ್ಲ. ಮನಸ್ಸುಗಳು ಗೆಲ್ಬೇಕಂದ್ರೆ ವ್ಯಕ್ತಿತ್ವ ಚೆನ್ನಾಗಿರ್ಬೇಕು. ವ್ಯಕ್ತಿತ್ವ ಚೆನ್ನಾಗಬೇಕಂದ್ರೆ ಮನುಷ್ಯ ಒಳ್ಳೆಯಾಗಿರ್ಬೇಕು. ಆದ ಕಾರಣ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ವ್ಯಕ್ತಿತ್ವ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ. ಅದಾದ್ಮೇಲೆ ಮಂಜಣ್ಣ ಮತ್ತು ಗೌತಮ್ ಒಂದು ಕಾನ್ವರ್ಸೇಷನ್ ಆಗುತ್ತೆ. ಅಂದ್ರೆ ಮೋಕ್ಷತ್ರ ಹತ್ರ ಇದ್ಮೇಲೆ ಚೆನ್ನಾಗಿ ಮಾತಾಡ್ತೀರಾ ಹಾಗೆ ಹೀಗೆ ಅಂತ ಕಾಣಿಸಿದಾಗ, ಇಲ್ಲಿ ಗೌತಮಿ ಮಾತ್ರ ನನ್ಗನ್ಸುತ್ತೆ ಇಷ್ಟು ದಿನ ಏನಾಯ್ತು ಹೇಗಾಗಿತ್ತು ಗೊತ್ತಿಲ್ಲ. ಬಟ್ ಈಗ ಬರ್ತಾ ಅವ್ರ ಆಟದಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ ಅನ್ಸುತ್ತೆ. ಬೆಳಿಗ್ಗೆ ಪ್ರೋಮೋ ನೋಡಿದಾಗ್ಲೂ ಅದೇ ಅನಿಸ್ತಾ ಇದೆ. ಯಾಕಂದ್ರೆ ನೋಡಿ, ಮಂಜಣ್ಣ ಮತ್ತು ಗೌತಮ್ ಇಬ್ರು ಮಾತಾಡಬೇಕಾದ್ರೆ ಮೋಕ್ಷತ್ರ ಹತ್ರ ಇವಾಗಿಂದ ಚೆನ್ನಾಗಿರಿ, ಚೆನ್ನಾಗಿ ಮಾತಾಡಿ. ಯಾಕೆ ಅಂದ್ರೆ ಬಿಗ್ ಬಾಸ್ ಮನೇಲಿ ಇದ್ದಾಗ ಎಲ್ಲರ ಹತ್ರ ಆಟ ಆಡ್ಲೇಬೇಕು, ಚೆನ್ನಾಗಿ ಮಾತಾಡ್ಲೇಬೇಕು. ಮನಸ್ತಾಪ ಯಾಕೆ, ಈಗ ಚೆನ್ನಾಗಿದೆಯಲ್ಲ, ಚೆನ್ನಾಗಿ ಮಾತಾಡ್ಬೋದಲ್ಲ ಅಂತೇಳಿ ಅವರಿಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ. ಯಾಕಂದ್ರೆ ಯಾವ ರೀತಿ ಆಗ್ಬಿಡುತ್ತೆ ಅಂದ್ರೆ, ಒಬ್ಬನ ಕಂಡ್ರೆ ಒಬ್ಬಗೆ ಆಗಲ್ಲ ಅಂತಾಗ ಅವ್ರ ಹತ್ರ ಯಾಕೆ ಮಾತಾಡ್ದೆ ಅನ್ನೋ ಮಾತು ಬಾರ್ದೇನೆ ಮಾತಾಡಿ ಅಂತ ಹೇಳೋರು ತುಂಬಾ ಕಡಿಮೆ. ಅಂತದ್ರಲ್ಲಿ ಗೌತಮಿ ಅವ್ರು ಹೇಳ್ತಾ ಇದ್ರು. ತುಂಬಾ ನೋಡಿದಾಗ ಎಪಿಸೋಡ್ ಈ ರೀತಿ ಇತ್ತು. ಓವರ್ ಆಲ್ ಆಗಿ ಎಪಿಸೋಡ್ ನೋಡಿದಾಗ ನನಗೆ ಒಂದು ರಜತ್ ಅವರು ಭವ್ಯಗೌಡ ವಿಷಯದಾಗಿತ್ತು. ಅದಾದ್ಮೇಲೆ ನಮ್ಗೆ ಗೌತಮಿ ಮೋಕ್ಷತ ವಿಷಯ ಆಗಿತ್ತು. ಅದಾದ್ಮೇಲೆ ಧನರಾಜು ರಜತ್ ಅವರಿದ್ರು. ಈ ರೀತಿ ತಗೊಂಡಾಗ ಈ ರೀತಿ ಇತ್ತು ಎಪಿಸೋಡ್. ಖಂಡಿತವಾಗ್ಲೂ ಹೇಳ್ಬೇಕಂದ್ರೆ ಒಂದು ಟಾರ್ಗೆಟ್ ನಾಮಿನೇಷನ್ಸ್ ತುಂಬಾನೇ ಹೆವಿ ಆಗ್ತಾ ಇದೆ. ಮಾತಾಡ್ಕೊಂಡು ನಾಮಿನೇಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಶಿಶಿರರಿಗೆ ನಾಮಿನೇಷನ್ ಮಾಡೋ ಒಂದು ಅವಕಾಶ ಸಿಗಲಿಲ್ಲ. ತುಂಬಾ ಇದಾಯ್ತು. ಒಂದ್ ವೇಳೆ ಅವಕಾಶ ಸಿಕ್ಕಿದ್ರೆ ನಮ್ಮ ಮಂಜಣ್ಣ ನಾಮಿನೇಟ್ ಆಗಿದೆ ಮೊದಲನೇ ಹೇಳಿದೆ. ಓವರ್ ಆಲ್ ಆಗಿ ಈ ವಾರದ ನಾಮಿನೇಷನ್ಸ್ ಅಂತ ತಗೊಂಡಾಗ ನಾಮಿನೇಷನ್ಸ್ ಅಲ್ಲಿ ತುಂಬಾ ಹೇಳಿದೆ. ಮೊದಲನೇದಾಗಿ ಚೈತ್ರ, ರಜತ್, ಭವ್ಯಗೌಡ, ತ್ರಿವಿಕ್ರಮ್, ಶಿಶಿರು, ಮೋಕ್ಷತಾ, ಹನುಮಂತು, ನಮ್ಮ ಧನರಾಜು ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. 4 ಜನ ಮಾತ್ರ ನಾಮಿನೇಟ್ ಆಗಿಲ್ಲ. ಅದು ಯಾರಂದ್ರೆ ಮಂಜಣ್ಣ, ಗೌತಮಿ, ಐಶ್ವರ್ಯ, ಗೋಲ್ಡ್ ಸುರೇಶ್. ಈ 4 ಜನ ನಾಮಿನೇಟ್ ಆಗಿಲ್ಲ. ಇದರಲ್ಲಿ ಗೇಮ್ ಚೇಂಜರ್ ಅಂತ ನಿಮ್ಗೆ ಯಾವ ಪಾಯಿಂಟ್ ಅನ್ಸುತ್ತೆ ಅಂತ ಒಂದು ಕಾರ್ತಿಕ್ ಕೇಳಿದಾಗ ಯಾರ್ಯಾರೋ ಏನೇನೋ ಹೇಳ್ತಾರೆ. ಬಟ್ ಮಂಜಣ್ಣ ಮಾತ್ರ ಕಿಚ್ಚಾಳ ಚಪ್ಪಾಳೆ ಕೊಟ್ಟಿದ್ದೆ ನನಗೆ ಗೇಮ್ ಚೇಂಜರು. ಅದರಿಂದ ಆವತ್ತಿಂದ ಯಾವುದೇ ಒಂದು ಆಟ ಆಡ್ತೀನಿ, ತುಂಬಾ ಚೆನ್ನಾಗಿ ಆಡ್ತೀನಿ ಅಂತ ಹೇಳ್ತಾರೆ. ತ್ರಿವಿಕ್ರಮ್ ಅವರು ಅಷ್ಟೇ ಟಾಸ್ಕ್ ಅಂತ ಬಂದಾಗ ಹೋಗಿ ಬಂದಾಗ ಈ ರೀತಿ ಆಗಿತ್ತು ಅಂತ ಹೇಳ್ತಾರೆ.
ಕೆಲವರೆಲ್ಲ ಒಂದು ಒಳ್ಳೆ ನಾನು ಜೈಲ್ಗೆ ಹೋಗಿದ್ದೆ, ಕಷ್ಟ ಆಗಿತ್ತು, ಜೈಲಲ್ಲಿ ಇದ್ದಿದ್ದೆ, ಇದಾಯ್ತಂತ ಹೇಳ್ತಾರೆ. ಬಟ್ ನಾಮಿನೇಷನ್ಸ್ ರೀಸನ್ ಅಂತ ತಗೊಂಡಾಗ ನಮ್ಮ ಐಶ್ವರ್ಯ ಅವರು ಇನ್ನೂ ಅದೇ ಸ್ವರ್ಗ ನರಕದಲ್ಲೇನೆ ಇದ್ದಾರೆ. ಯಾಕಂದ್ರೆ ನೀವು ನರಕದಲ್ಲಿದ್ದಾಗ ತಳ್ಕೂಳ್ ಬಳಕ್ ಅಂದಿದ್ರಿ, ಅದಾದ್ಮೇಲೆ ಇನ್ನೊಂದೇನೋ ಅಂದಿದ್ರಿ, ಬಟ್ಟೆ ಹಾಕಂದ್ರೆ ಅಂತ ಹೇಳಿದ್ರಿ ಅಂತ ಅಂದಾಗ ಇನ್ನು ಅಲ್ಲೇ ಇದಾರೆ ಅನಿಸ್ತೈತೆ. ಇಲ್ಲಿ ಕೇವಲ ಅಷ್ಟೇ ಟಾರ್ಗೆಟ್, ನಾಮಿನೇಷನ್ ಮಾಡ್ಬೇಕಾ, ಯಾವ್ದಾದ್ರು ರೀಸನ್ ಕೊಡ್ಬೇಕು, ಮಾಡ್ಬೇಕು, ಆ ರೀತಿ ಇರುತ್ತೆ. ಇನ್ನು ಇದ್ರ ಬಗ್ಗೆ ಸಮರ್ಥನೆ ಮಾಡ್ಕೊಂಡ್ರ ತ್ರಿವಿಕ್ರಮ್ ಅಂದ್ರೆ ಖಂಡಿತವಾಗ್ಲೂ ಹೌದು. ನಾನು ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಹೆಣ್ಮಕ್ಳು ಬಟ್ಟೆಗಳ ಬಗ್ಗೆ ಆ ರೀತಿ ನಾನು ಮಾತಾಡಲ್ಲ. ಯಾಕಂದ್ರೆ ಅಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಕ್ಟ್ ಮಾಡೋರಾಗ್ಲಿ ಏನಾಗ್ಲಿ ಯಾವ ರೀತಿ ಇರ್ತಾರೆ ಅಂತ ಎಲ್ಲ ನನಗೆ ಗೊತ್ತು. ಬಟ್ ತಳಕು ಬಳಕ ಅಂತ ಹೇಳಿದ್ದು ಅಲ್ಲಿ ಮಾತಾಡ್ತಾರೆ ಇಲ್ಲಿ ಮಾತಾಡ್ತಾರೆ ಅಂತೇಳಿ ಕನ್ವೆ ಮಾಡ್ತಾರೆ. ಮತ್ತೆ ಇದು ಯಾವ ಮಟ್ಟಕ್ಕೆ ಸರಿ ಅಂತ ನೀವೇ ಕಮೆಂಟ್ ಮಾಡಿ. ಓವರ್ ಆಲ್ ಆಗಿ ಎಪಿಸೋಡ್ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.